ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಬನ್ನಿ, ಇವತ್ತು ನಾನು ಹಾಲಿನ ಪುಡಿಯಲ್ಲಿ ಹೇಗೆ ಪೇಡ ಮಾಡೋದು, ಸ್ವೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್. ನೋಡಿ, ತುಪ್ಪ ಹಾಕಿದ್ದೀನಿ, 2 ಸ್ಪೂನು ತುಪ್ಪ ಹಾಕಿದ ತಕ್ಷಣ ತುಪ್ಪ ಕಾದಿದೆ. ಈಗ ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ 1 ಟೀ ಲೋಟದಲ್ಲಿ 1 ಲೋಟ ಆಗೋವಷ್ಟು ಹಾಲು ತಗೊಂಡಿದ್ದೀನಿ. ಹಾಲು ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ, ಗೋಡಂಬಿ ಹಾಗೆ ಹಾಲು ಹಾಕಿದ್ದೀನಿ. ಹಾಲು ಸ್ವಲ್ಪ ಬಿಸಿ ಆಗಲಿ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಾಗಾಡ್ಸೋಣ. ನೋಡಿ, ಬಿಸಿ ಆಗಿದೆ. ಈಗ ಅದರಲ್ಲಿ ಟೀ ಲೋಟದಲ್ಲಿ ಎಷ್ಟು ಹಾಲು ತಗೊಂಡಿದ್ನೋ ಅಷ್ಟೇ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ಹಾಲಿನ ಪುಡಿಯಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ ಸ್ವಲ್ಪ, ಸೊ ಅದಕ್ಕೆ ಜಾಸ್ತಿ ಸ್ವೀಟ್ ಆಗೋದು ಬೇಡ ಅಂದ್ಬಿಟ್ಟು ಸಕ್ಕರೆ ಕಡಿಮೆ ತೊಗೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸಕ್ಕರೆ ಸ್ವಲ್ಪ ಕರಗಿದೆ. ಈಗ ಹಾಲಿನ ಪೌಡ್ರು 1 ಬೌಲ್ ತಗೊಂಡಿದ್ದೀನಿ. 1 ಬೌಲಿಂದ 1.5 ಬೌಲು ಚೆನ್ನಾಗಿ ಮಾಗಾಡಿಸ್ಬೇಕು. ಇದನ್ನು ಕೈ ಯಾವಾಗಲೂ ಆಡಿಸ್ತಾನೆ ಇರಬೇಕು, ಅದರಲ್ಲಿ ಚೆನ್ನಾಗಿ ಮಾಗಿಸ್ಬೇಕು. ಹಸಿ ಸ್ಮೆಲ್ ಹೋಗಬೇಕು ಹಾಲಿನ ಪೌಡ್ರದ್ದು. ನೋಡಿ, ತೆಳ್ಳ ಆಯಿತು ಅಂದ್ಬಿಟ್ಟು ನಾನು ಸ್ವಲ್ಪ ಮತ್ತೆ ಅರ್ಧ ಕಪ್ ಆಗೋವಷ್ಟು ಹಾಲಿನ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಅಳತೆಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಲಿನ ಪೌಡ್ರು. ತಳ ಒತ್ತಕ್ಕೆ ಬಿಡಬಾರ್ದು ಅದನ್ನು. ಆ ರೀತಿ ಯಾವಾಗಲೂ ಚೆನ್ನಾಗಿ ಮಾಗಿಸ್ತಾ ಇರಬೇಕು. ಅದು ಮಾಗಿಸ್ತಾ ಸ್ವಲ್ಪ ಗಟ್ಟಿಗಾಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕೈ ಬಿಡದೇ ಮಾಗಿಸ್ಬೇಕು. ಆಗಿದೆ ಆಲ್ಮೋಸ್ಟ್. ಇವಾಗ ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಬಾದಾಮಿ ಪೌಡ್ರು, ಏಲಕ್ಕಿ ಪೌಡ್ರ್ ಹಾಕೋಬೋದು. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದನ್ನು ನಾವು ಒಂದು ಪ್ಲೇಟ್ ತಗೊಳ್ಳೋಣ. ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಪ್ಲೇಟಿಗೆ ತುಪ್ಪನ ಸವರ್ಕೊಳ್ಳೋಣ. ನೀಟಾಗೆಲ್ಲ ತುಪ್ಪ ಹಚ್ಕೊಳ್ಳೋಣ. ನೋಡಿ, ನೀಟಾಗೆಲ್ಲ ಫುಲ್ ಹಚ್ಚಿದ್ದೀವಿ. ಈಗ ಇದನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ವೀಟಿಂದ, ಅದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ, ಹಾಕ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಗೈಸ್, ಒಂದ್ಸರಿ ಟ್ರೈ ಮಾಡಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಡಿ, ಈಗ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಭಾಳ ಚೆನ್ನಾಗಿ ಬಂದಿತ್ತು ಈ ಸ್ವೀಟು. 1 ಅವರ್ ಫ್ರಿಜ್ಜಲ್ಲಿ ಇಡ್ರಿ, ಇದನ್ನು ಚೆನ್ನಾಗಿರುತ್ತೆ. ನಾನು ಫ್ರಿಜ್ಜಲ್ಲಿಟ್ಟು ತೆಗೆದೆ. ನೋಡಿ, ಚೆನ್ನಾಗಿ ಆದಷ್ಟು ಸ್ವಲ್ಪ ಹಾಲು ಪೌಡ್ರು ಜಾಸ್ತಿ ಹಾಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ. ರೆಡಿ ಆಗಿದೆ. ಮೇಲ್ಗಡೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾನು. ನೋಡಿ, ಈ ಥರ ಚೆನ್ನಾಗಿ ಗಟ್ಟಿಯಾಗಿರಬೇಕು. ಈ ರೀತಿ ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಕಟ್ ಮಾಡ್ಕೋಬೋದು ಚಾಕುವಲ್ಲಿ. ನೋಡಿ, ರೆಡಿ ಆಯಿತು ಸ್ವೀಟು. ಸ್ವಲ್ಪ ತೆಳ್ಳ ಬಂದಿದೆ, ಆದರೂ ಟೇಸ್ಟ್ ಸಕ್ಕತ್ತಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ನಾನಿದು ಫ್ರಿಜ್ಜಲ್ಲಿ ಇಡುವಾಗ ಹಾಕಿದ ವಿಡಿಯೋ ರೀಪ್ಲೇಸ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ನಾನು ಪ್ಲೇಟಿಗೆ ಸ್ವೀಟೆಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಫ್ರಿಜ್ಜಲ್ಲಿ ಇಡುವಾಗ ತುಪ್ಪ ಹಾಕಿ ಇಟ್ಟಿದ್ದು. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.